ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸ್ವಲ್ಪ ಹುಷಾರಿಲ್ಲ, ಸೊ ಅದಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಹಾಗೆ ವಾಯ್ಸು ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಬ್ಲೌಸ್ಗೆ ಬ್ಯಾಕ್ ಸೈಡಲ್ಲಿ ಪೋಟ್ಲಿ ಬಟನ್ಸ್ನ ನೆಕ್ಕಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಪೋಟ್ಲಿ ಬಟನ್ಸ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೀವು ಯಾವ ಕಲರಲ್ಲಿ ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಆ ಕ್ಲಾತನ್ನು ತೊಗೋಬೇಕು. ಹಾಗೆ ಪೋಟ್ಲಿ ಬಾಲ್ಸ್ ಅನ್ನೋದು ಕೂಡ ತೊಗೋಬೇಕು. ಆ ಬಾಲ್ಸ್ ಎಲ್ಲ ಕೂಡ ಒಂದೇ ಸೈಜಲ್ಲಿರೋ ಥರ ನೋಡ್ಕೊಳ್ಳಿ. ಈಗ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡು ಸೇಮ್ ಇದೇ ರೀತಿಯೇ ನಿಮಗೆ ಎಷ್ಟು ಪೋಟ್ಲಿ ಬಾಲ್ಸ್ ಬೇಕಾಗುತ್ತೋ ಅಷ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು ಬಾಲ್ ತೊಗೋಬೇಕು. ಈ ರೀತಿ ಮಿಡ್ಲಲ್ಲಿ ಇಟ್ಟು ಸ್ವಲ್ಪ ಲೈಟಾಗಿ ಈ ರೀತಿ ನೀವು ಟ್ವಿಸ್ಟ್ ಮಾಡಿದ್ರೆ ಆ ಬಾಲನ್ನು ಇಟ್ಕೊಂಡು ನಿಮಗೆ ಅಲ್ಲಿ ಕ್ಲಾತ್ ಅನ್ನೋದು ನೀಟಾಗಿ ಆ ಬಾಲ್ ಸುತ್ತು ಫಾರ್ಮ್ ಆಗುತ್ತೆ. ಆಗ ನೀವು ಸೇಮ್ ಕಲರ್ ದಾರದಲ್ಲಿ ಈ ಥರ ಸುತ್ತಕೊಂಡಾಗ ನಿಮಗೆ ಪೋಟ್ಲಿ ಬಾಲ್ಸ್ ಅನ್ನೋದು ರೆಡಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೋಟ್ಲಿ ಬಾಲ್ಸ್ ಅನ್ನೋದು ನೀವು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಬ್ಯಾಕ್ ನೆಕ್ಗೆ ಡಾಟೆಡ್ ಫ್ಯೂಸಿಂಗ್ ಅನ್ನೋದು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅಂದರೆ ನೆಕ್ ಹತ್ರ ಮಾತ್ರ ನಾನು ಫ್ಯೂಸಿಂಗ್ ಅನ್ನೋದು ಅಂಟಿಸ್ಕೊಂಡಿದ್ದೀನಿ. ಕಂಪಲ್ಸರಿ ನೀವು ಪೋಟ್ಲಿ ಬಾಲ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಒಂದು ಫ್ಯೂಸಿಂಗ್ ಆದರೂ ಅಂಟಿಸ್ಕೊಡಿ, ಇಲ್ಲಾಂದರೆ ಕ್ಯಾನ್ವಾಸನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡೋದಕ್ಕಂತೂ ಹೋಗಬೇಡಿ. ಯಾಕಂದರೆ ಬಾಲ್ಸ್ ಅನ್ನೋದು ಸ್ವಲ್ಪ ದಪ್ಪ ಇರೋದ್ರಿಂದ ನಿಮಗೆ ಮಿಷಿನಲ್ಲಿ ಸ್ಟಿಚಸ್ ಅನ್ನೋದು ಮೂವ್ ಆಗೋದಿಲ್ಲ. ಒಂದು ವೇಳೆ ಆ ಥರ ಮೂವ್ ಆದಾಗ ನಿಮಗೆ ಕ್ಲಾತ್ ಅನ್ನೋದು ಶ್ರಿಂಕ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ಇಲ್ಲ ಡಾಟೆಡ್ ಫ್ಯೂಸಿಂಗ್ ಆದರೂ ಸ್ಟಿಕ್ ಮಾಡ್ಕೋಬೇಕು, ಇಲ್ಲ ಕ್ಯಾನ್ವಾಸನ್ನಾದರೂ ಲೈನಿಂಗಿಗೆ ಸ್ಟಿಕ್ ಮಾಡಿಕೊಂಡು ನೀವು ಈ ಪೋಟ್ಲಿ ಬಾಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿ, ನನ್ನ ನೆಕ್ ಸುತ್ತೂರ ಈ ರೀತಿ ಪೋಟ್ಲಿ ಬಾಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಿಮ್ಗೆ ಅಂದಾಜು ಗೊತ್ತಾಗೋದಿಲ್ಲ ಎಷ್ಟು ದೂರದಲ್ಲಿ ಸ್ಟಿಚ್ ಮಾಡಬೇಕು ಗೊತ್ತಾಗೋದಿಲ್ಲ ಅಂದರೆ ನೀವೊಂದು 1 ಇಂಚು ಅಥವಾ ಒಂದು 1/4 ಇಂಚು ಇಲ್ಲ ಒಂದು 1/2 ಇಂಚು ನೀವು ಎಷ್ಟು ಇಂಚಿಗೆ ಸ್ಟಿಚ್ ಮಾಡ್ತೀರೋ ಅಷ್ಟು ಮಾರ್ಕ್ ಮಾಡಿಕೊಂಡು ನೀವು ಟೇಪಿಂದ ನಂತರ ನೀವು ಈ ಪೋಟ್ಲಿ ಬಾಲ್ಸ್ ಅನ್ನೋದು ನೆಕ್ ಹತ್ರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಫ್ಯೂಸಿಂಗ್ ಪೇಪರ್ ಸ್ಟಿಕ್ ಮಾಡಿರೋದ್ರಿಂದ ನನಗೆ ಕ್ಲಾತ್ ಅನ್ನೋದು ಎಲ್ಲೂ ಶ್ರಿಂಕ್ ಆಗ್ತಾಯಿಲ್ಲ. ಈಸಿಯಾಗಿ ನನಗೆ ಕ್ಲಾತ್ ಅನ್ನೋದು ನೀಟಾಗಿ ಮೂವ್ ಆಗ್ತಾಯಿದೆ. ಹಾಗೆ ಪೋಟ್ಲಿ ಬಾಲ್ಸ್ನ ಸ್ಟಿಚ್ ಮಾಡುವಾಗ ಕಂಪಲ್ಸರಿ ನೀವು ಇನ್ನೊಂದು ಹ್ಯಾಂಡಿಂದ ಕ್ಲಾತನ್ನು ಹಿಂದೆಗಡೆ ಹೇಳ್ಕೋಬೇಕು. ಇಲ್ಲಾಂದರೆ ನಿಮಗೆ ಸ್ಟಿಚ್ ಅನ್ನೋದು ಆ ಪೋಟ್ಲಿ ಬಾಲ್ಸ್ ಮೇಲೇ ಬೀಳ್ತಾ ಇರುತ್ತೆ, ಕ್ಲಾತ್ಗೆ ಮೂವ್ ಆಗೋದಿಲ್ಲ ಮುಂದೆಗೆ. ಇದೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಂಪಲ್ಸರಿ ಕ್ಲಾತ್ ಅನ್ನೋದು ನೀವು ಬ್ಯಾಕ್ ಸೈಡು ಒಂದು ಹ್ಯಾಂಡಿಂದ ಹೇಳ್ಕೋಬೇಕು. ನೀವು ನೀಟಾಗಿ ಅಬ್ಸರ್ವ್ ಮಾಡ್ತಾಯಿದ್ರೆ ಪ್ರತಿ ಪೋಟ್ಲಿ ಬಾಲ್ ಸ್ಟಿಚ್ ಮಾಡುವಾಗ ನಾನು ಬ್ಯಾಕ್ ಸೈಡ್ ಒಂದು ಕೈಯಿಂದ ಕ್ಲಾತನ್ನು ಈ ರೀತಿ ನೀಟಾಗಿ ಹೇಳ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಹೇಳ್ಕೊಳ್ಳಿಲ್ಲ ಕ್ಲಾತು ಬ್ಯಾಕ್ ಸೈಡ್ ಅಂದರೆ ನಿಮ್ಗೆ ಪೋಟ್ಲಿ ಬಾಲ್ ಮೇಲೆ ಸ್ಟಿಚ್ ಅನ್ನೋದು ಬೀಳ್ತಾ ಇರುತ್ತೆ, ನಿಮ್ಮ ಟೆನ್ಷನ್ ಅನ್ನೋದು ಮೂವ್ ಆಗೋದಿಲ್ಲ. ಕಂಪಲ್ಸರಿ ನೀವು ಪೋಟ್ಲಿ ಬಾಲ್ಸ್ನ ಸ್ಟಿಚ್ ಮಾಡುವಾಗ ಕ್ಲಾತ್ ಅನ್ನೋದಲ್ಲಿ ಟೈಟಾಗಿ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಹಾಗೆ ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ನೀವು ಈ ಪೋಟ್ಲಿ ಬಾಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಪೋಟ್ಲಿ ಬಾಲ್ಸ್ ಅನ್ನೋದು ಸ್ವಲ್ಪ ದಪ್ಪ ಇರೋದ್ರಿಂದ ನೀವು ಸ್ಟಿಚಿಂಗ್ ಅಂತರ ಅನ್ನೋದು ದೂರ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ನಿಮಗೆ ಸ್ಟಿಚಸ್ ಅನ್ನೋದು ಜಂಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ನೀವು ಈ ಪೋಟ್ಲಿ ಬಾಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿದ್ರಲ್ವ, ನಾನು ಲೈನಿಂಗಾಗಿ ಈ ರೀತಿ ಪೋಟ್ಲಿ ಬಾಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಅಲ್ಲಲ್ಲಿ ರೀತಿ ಗುಂಡ್ಪಿನ್ಸನ್ನು ಸೆಕ್ಯೂರ್ ಮಾಡ್ಕೋಬೇಕು. ಈ ರೀತಿ ಗುಂಡ್ಪಿನ್ಸನ್ನು ಸೆಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಕ್ಲಾತ್ ಅನ್ನೋದು ಮೇಲೆ ಕೆಳಗಡೆ ಆಗೋ ಸಾಧ್ಯತೆ ಇರುತ್ತೆ. ಕಂಪಲ್ಸರಿ ನೀವು ಈ ರೀತಿ ಗುಂಡ್ಪಿನ್ಸನ್ನು ಸೆಕ್ಯೂರ್ ಮಾಡ್ಕೊಳ್ಳೇಬೇಕು. ಪೋಟ್ಲಿ ಬಾಲ್ಸ್ ಅನ್ನೋದು ಕೆಳಗಡೆ ಇದೆ ಅಂದರೆ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಸೆಂಟರಲ್ಲಿ ನಮಗೆ ಪೋಟ್ಲಿ ಬಾಲ್ಸ್ ಅನ್ನೋದು ಬರೋ ಥರ ಇಟ್ಕೋಬೇಕು. ಯಾಕಂದರೆ ನೀವು ರಿವರ್ಸ್ ಮಾಡಿದಾಗ ನಿಮಗೆ ಖರ್ಚೆಲ್ಲವೂ ಕೂಡ ನಿಮಗೆ ಲೈನಿಂಗ್ ಒಳಗಡೆ ಹೋಗೋ ಥರ ಇರಬೇಕು. ನಾವೇನು ಸ್ಟಿಚ್ ಹಾಕಿದ್ವಿ, ಪೋಟ್ಲಿ ಬಾಲ್ಸ್ನ ಸ್ಟಿಚ್ ಮಾಡಿರ್ತೀವಲ್ವ, ಆ ಲೈನು ಸೇಮ್ ಆ ಲೈನ್ ಮೇಲೇ ಈಗ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ನೋಡಿ, ಬ್ಯಾಕ್ ಸೈಡ್ ಕ್ಲಾತನ್ನು ಸ್ವಲ್ಪ ಟೈಟಾಗಿ ಎಳ್ಕೋಬೇಕು, ಇಲ್ಲಾಂದರೆ ನಿಮಗೆ ಟೆನ್ಷನ್ ಅನ್ನೋದು ಮೂವ್ ಆಗೋದಿಲ್ಲ. ನೀಟಾಗಿ ಕ್ಲಾತನ್ನು ಸರಿಪಡಿಸ್ಕೊಳ್ತಾ ನೀವು ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀವು ಈ ಸ್ಟಿಚ್ ಅನ್ನೋದು ನೆಕ್ ಸುತ್ತೂರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೇಮ್ ಟೈಟಾಗಿ ಹಿಂದೆಗಡೆ ಕ್ಲಾತನ್ನು ಹಿಡ್ಕೊಂಡು ಮುಂದೆಗಡೆ ಕೂಡ ಟೈಟಾಗಿ ಕ್ಲಾತನ್ನು ಟೆನ್ಷನ್ ಕೆಳಗಡೆ ನೀಟಾಗಿ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನಿಮಗೆ ಎಲ್ಲೂ ಕೂಡ ರಿಂಕಲ್ಸು ಅಥವಾ ಶ್ರಿಂಕ್ ಆಗದಿರ ನೀವು ನೀಟಾಗಿ ಸ್ಟಿಚ್ ಮಾಡಬೇಕಂದ್ರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಈಗ ನೆಕ್ ಸುತ್ತೋರು ಒಂದು 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ.
ನೋಡಿ ನಾನು ನೆಕ್ ಸುತ್ತೂರ ಡಾಟೆಡ್ ಪೀಸಿಂಗ್ ಅನ್ನೋದು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಎಲ್ಲೂ ಕೂಡ ಕ್ಲಾತ್ ಅನ್ನೋದು ಶ್ರಿಂಕ್ ಆಗಿಲ್ಲ. ನೀವು ಡೈರೆಕ್ಟ್ ಲೈನಿಂಗ್ ಮೇಲೆ ನಾವು ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ತೀನಿ ಅಂದರೆ ನಿಮಗೆ ಲೈನಿಂಗು ಅನ್ನೋದು ಶ್ರಿಂಕ್ ಆಗುತ್ತೆ. ಇಲ್ಲಾಂದರೆ ನೆಕ್ ಬಿಡ್ತ್ ಅನ್ನೋದು ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ಸೊ ರೌಂಡ್ಸ್ ತಿರುಗಿರೋ ಹತ್ರ ಎಲ್ಲ ನಾವು ಈ ರೀತಿ ನಾಚಸ್ಸನ್ನು ಹೊಡ್ಕೊಂಡು ನೀಟಾಗಿ ಇದನ್ನು ರಿವರ್ಸ್ ಮಾಡ್ಕೋಬೇಕು. ಈ ನಾಚಸ್ಸನ್ನು ಹೊಡೆಯುವಾಗ ಯಾವುದೇ ಕಾರಣಕ್ಕೂ ನೀವು ಹಾಕಿರುವಂಥ ಸ್ಟಿಚ್ಚು ಕಟ್ ಆಗದೆ ಇರೋ ಥರ ನಾವು ನಾಚಸ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಸೈಡು ಖರ್ಚೆಲ್ಲ ಲೈನಿಂಗ್ ಸೈಡ್ ಇರೋ ಥರ ನೋಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ನೀವು. ಯಾಕಂದರೆ ಬ್ಯಾಕ್ ಸೈಡ್ಗೆ ಲೈನಿಂಗ್ ಅನ್ನೋದು ನಮಗೆ ನೀಟಾಗಿ ಫೋಲ್ಡ್ ಆಗಬೇಕಂದ್ರೆ ಕಂಪಲ್ಸರಿ ನೀವು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ನೋಡಿ ನಿಮ್ಗೇನು ಆ ಖರ್ಚು ಕಾಲಿಂಚು ಮಾರ್ಜಿನ್ ಖರ್ಚು ಇಟ್ಕೊಂಡಿರ್ತೀರೋ ಆ ಖರ್ಚು ಎಲ್ಲವೂ ಕೂಡ ನಮಗೆ ಲೈನಿಂಗ್ ಸೈಡ್ ಫೋಲ್ಡ್ ಆಗಿರಬೇಕು. ಮೈನ್ ಫ್ಯಾಬ್ರಿಕ್ ಸೈಡು ಯಾವುದೇ ರೀತಿ ಖರ್ಚು ಅನ್ನೋದು ಇರಕೂಡ್ದು. ನೆಕ್ ಸುತ್ತೂರ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ಥರ ಎಲ್ಲ ಜಾಸ್ತಿ ಸ್ಟಿಚಸ್ ಹಾಕ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನೀವು ಈ ರೀತಿ ಸ್ಟಿಚಸ್ನ ಹಾಕೋದನ್ನೆಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಬರಬೇಕಂದ್ರೆ ಕೆಲವೊಂದು ಸ್ಟಿಚಸ್ ಅನ್ನೋದು ನೀವು ಟೈಮ್ ತೊಗೊಂಡು ಹಾಕಲೇಬೇಕಾಗುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ನಮಗೆ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂದ್ಬಿಟ್ಟು ಫಿನಿಶಿಂಗ್ ಅವ್ರ ಬಗ್ಗೆ ಫಿನಿಶಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹೆಂಗಂದ್ರೆ ಹಿಂಗೆ ಸ್ಟಿಚ್ ಮಾಡಿಬಿಡ್ತಾರೆ. ಸೊ ನಿಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ಒಂದು 2-3 ಸ್ಟಿಚ್ ಜಾಸ್ತಿ ಆದರೂ ಸರಿ ನೀವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಬ್ಲೌಸ್ ಅನ್ನೋದು. ಈ ರೀತಿ ಲೈನಿಂಗ್ ಸೈಡ್ ಮಾರ್ಜಿನನ್ನು ಇಟ್ಟು ನೀವು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ಈಗ ನೆಕ್ ಸುತ್ತೂರ ನಾನು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಪೋಟ್ಲಿ ಬಾಲ್ಸ್ ಆಗಿರೋದ್ರಿಂದ ನಾವು ಐರನ್ ಮಾಡಿದ್ರೆ ಬಾಲ್ಸ್ ಅನ್ನೋದೆಲ್ಲ ನಮಗೆ ಬಾಲ್ಸ್ ಶೇಪ್ ಅನ್ನೋದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಐರನ್ ಮಾಡದೇ ಇರೋದ್ರಿಂದ ನಾನು ನೀಟಾಗಿ ಈ ರೀತಿ ನೆಕ್ ಸುತ್ತೂರ ಒಂದು ಟಾಪ್ ಸ್ಟಿಚ್ ಅನ್ನೋದು ಹೆಡ್ಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಇಷ್ಟೇ, ಪೋಟ್ಲಿ ಬಾಲ್ಸ್ನ ಸ್ಟಿಚ್ ಮಾಡಿದ ನಂತರ ಒಂದು ವೇಳೆ ನೀವು ಬ್ಲೌಸ್ಗೆ ಐರನ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ಪೋಟ್ಲಿ ಬಾಲ್ಸ್ಗೆ ಟಚ್ ಆಗದೆ ಇರೋ ಥರ ನೀವು ಐರನ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಏನಾದರೂ ಪೋಟ್ಲಿ ಬಾಲ್ಸ್ನ ಟಚ್ ಆಗೋ ಥರ ಐರನ್ ಮಾಡಿದ್ದೀರಂದರೆ ಆ ಬಾಲ್ಸ್ ಶೇಪ್ ಅನ್ನೋದು ನೀಟಾಗಿ ಫ್ಲ್ಯಾಟಾಗಿ ಹೋಗುತ್ತೆ. ಯಾಕಂದರೆ ಥರ್ಮೋಕೋಲ್ ಬಾಲ್ಸ್ ಅನ್ನೋದು ಹೀಟನ್ನು ರೆಸಿಸ್ಟೆಂಟ್ ಮಾಡ್ಕೊಳೋದಿಲ್ಲ. ನೀವು ಆ ಬಾಲ್ ಶೇಪ್ ಏನಿರುತ್ತೋ ಅದು ನೀಟಾಗಿ ಫ್ಲ್ಯಾಟ್ ಆಗಿಬಿಡುತ್ತೆ. ಆಗ ನಿಮಗೆ ಆ ಬಾಲ್ಸ್ ಶೇಪ್ ಅನ್ನೋದು ನಿಮಗೆ ಕಾಣಿಸೋದಿಲ್ಲ. ಸೊ ಇದೊಂದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಬ್ಲೌಸ್ಗೆ ಐರನ್ ಮಾಡ್ಕೋಬೇಕಾಗುತ್ತೆ. ನೋಡಿ ನನಗೆ ನೆಕ್ ಅನ್ನೋದು ಎಲ್ಲೂ ಕೂಡ ಶ್ರಿಂಕ್ ಆಗಿಲ್ಲ, ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿದೆ. ಈ ರೀತಿ ಫಿನಿಶಿಂಗ್ ಬರಬೇಕಂದ್ರೆ ಒಂದು ನೆಕ್ ಸುತ್ತೂರ ನೀವು ಫ್ಯೂಸಿಂಗ್ ಆದರೂ ಅಂಟಿಸ್ಕೋಬೇಕು, ಇಲ್ಲ ಲೈನಿಂಗಿಗೆ ಬ್ಯಾಕ್ ಸೈಡಲ್ಲಿ ಕ್ಯಾನ್ವಾಸನ್ನಾದರೂ ನೀವು ನೆಕ್ ಸುತ್ತೂರ ಅಂಟಿಸ್ಕೋಬೇಕು. ಈ ರೀತಿ ಕ್ಯಾನ್ವಾಸ್ ಅಥವಾ ಫ್ಯೂಸಿಂಗ್ನ ಅಂಟಿಸ್ಕೊಂಡಿದ ನಂತರ ನೀವು ಈ ಪೋಟ್ಲಿ ಬಾಲ್ಸ್ ಅನ್ನೋದು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ಟಿಪ್ಪನ್ನು ಕೂಡ ನೀವು ಟ್ರೈ ಮಾಡಿ ಒಂದು ಸಲ, ಹೇಗೆ ಬರುತ್ತೆ ಅಂತ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ಈಗ ಸುತ್ತಲೂ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ. ಬ್ಯಾಕ್ ಸೈಡ್ ನಮ್ಗೆ ಯಾವುದೇ ರೀತಿ ಖರ್ಚು ಅನ್ನೋದು ಕಾಣಿಸ್ತಾ ಇಲ್ಲ. ಮೇಲ್ಗಡೆಯೂ ಕೂಡ ನಮಗೆ ಫಿನಿಶಿಂಗ್ ನೋಡ್ತಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಒಂದು ಸಲ ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.